ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಸೋಮವಾರದ ವ್ಲಾಗ್. ಸೋಮವಾರ ಬೆಳಗ್ಗೆನೇ 6:30ಗೆ ಎದ್ದು ರಾತ್ರಿಯೇ ತೊಳೆದಿಟ್ಕೊಂಡಿರೋ ಪಾತ್ರೆನ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಜೋಡಿಸ್ಕೊಂಡ್ರೆ ನೀರೆಲ್ಲ ಚೆನ್ನಾಗಿ ಇಳಿದಿರುತ್ತೆ ಅಂತ ಬೆಳಗ್ಗೆನೇ ಜೋಡಿಕೊಂಡು ಹಸ್ಬೆಂಡ್ಗೂ ಕೂಡ ಎಪ್ಸಿ ಅವ್ರಿಗೂ 1 ಕಪ್ ಟೀನ ಕೊಟ್ಟು ನಾನು ಕೂಡ ಟೀನ ಕೊಟ್ಟು ಇಲ್ಲಿ ಒಂದು ಪುಟ್ಟದಾಗಿ ರಂಗೋಲಿನ ಹಾಕೊಳ್ತಾ ಇದ್ದೀನಿ. ನನಗೇನು ರಂಗೋಲಿ ಹಾಕೋಕೆ ಅಷ್ಟೊಂದು ಚೆನ್ನಾಗಿ ಏನು ಬರಲ್ಲ. ನನಗೆ ಯಾವ ರೀತಿ ಬರುತ್ತೋ ಆ ರೀತಿನೇ ಹಾಕಿ ಅದ್ರ ಮೇಲೆ ರಂಗೋಲಿ ಮೇಲೆ ಸ್ವಲ್ಪ ಹೂವನ್ನ ಕೂಡ ಹಾಕ್ಕೊಂಡೆ. ನಮ್ಮ ಕ್ಯಾಶುವಲ್ ಆಗಿ ಮನೆ ಕೆಲಸ ಎಲ್ಲ ಇರುತ್ತೆ ಅಲ್ವಾ, ಆ ಕೆಲಸನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಬೆಳಗ್ಗೆ ಬೇಗನೆ ಪೂಜೆ ಮಾಡಬೇಕು ಅಂತ ಬೇಗನೆ ಎಲ್ಲ ಕೆಲಸನೂ ಮಾಡಿಕೊಂಡು ಮಾಪ್ ಎಲ್ಲ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸಿ ಇವಾಗ ಪೂಜೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಅಮಾವಾಸ್ಯೆ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಪೂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಸ್ವಲ್ಪ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಅಮಾವಾಸ್ಯೆ ಹುಣ್ಣಿಮೆಗೆ ನಾವಂತರೂ ತೆಂಗಿನಕಾಯಿ ಹೊಡಿತೀವಿ. ಹಾಗೆ ತೆಂಗಿನಕಾಯಿನೂ ಕೂಡ ಹೊಡ್ಕೊಂಡು ಮನೆ ತುಂಬ ಧೂಪನ ಹಾಕ್ಕೊಳ್ತಾ ಇದ್ದೀನಿ. ಧೂಪ ಹಾಕೋದ್ರಿಂದ ಪಾಸಿಟಿವ್ ವೈಬ್ಸಿಂದ ಕೂಡಿರುತ್ತೆ ಅಂತ ಶುಕ್ರವಾರ ಮತ್ತು ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ಧೂಪನೂ ಕೂಡ ಹಾಕ್ಕೊಳ್ತಾ ಇರ್ತೀನಿ. ಈ ಧೂಪದ ಫ್ರೇಗ್ರೆನ್ಸ್ ಅಂತೂ ನನಗಂತೂ ತುಂಬ ಇಷ್ಟ ಆಗುತ್ತೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ಬಿಸಿಬೇಳೆಬಾತನ್ನ ಮಾಡ್ಕೊಳ್ಳೋದಕ್ಕೆ ನಿನ್ನೆ ರಾತ್ರಿನೇ ಸ್ವಲ್ಪ ಬಟಾಣಿನೂ ಕೂಡ ನೆನೆಸಿಟ್ಕೊಂಡಿದ್ದೆ. ಇವಾಗ ಬಿಸಿಬೇಳೆಬಾತನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ಗೆ 2 ಕಪ್ ಅಕ್ಕಿ, 1 ಕಪ್ ತೊಗರಿಬೇಳೆ, ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟ್, ಕಟ್ ಮಾಡಿ ಇಟ್ಕೊಂಡಿರೋ ಬೀನ್ಸ್, ಹಾಗೆ ನೆನೆಸಿಟ್ಕೊಂಡಿರೋ ಒಣಗಿರೋ ಬಟಾಣಿನ ನೆನೆಸಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿ 1.5 ಚಮಚ ನೀರನ್ನ ಹಾಕ್ಕೊಂಡು, ಇದು ಚಿಕ್ಕ ಚೊಂಬಾಗಿರೋದ್ರಿಂದ 1.5 ಚಮಚ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ರಿಂದ 3 ವಿಸಿಲ್ ಕುಕ್ಕರ್ನ ಕೂಗಿಸ್ಕೊಂಡ್ರೆ ಸಾಕು. ಇವಾಗ ಕುಕ್ಕರ್ ಎಲ್ಲ ಕೂಗಿ ಕೂಲಾಗಿದೆ. ಇದನ್ನು ಚೆನ್ನಾಗಿ ಗಾಳಿ ಎಲ್ಲ ಹೋದ್ಮೇಲೆ ಚೆನ್ನಾಗಿ ಇದನ್ನು ಓಪನ್ ಮಾಡಿ ಇದನ್ನು ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ಅಕ್ಕಿ ಬೇಳೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿತ್ತು. ಸುಮ್ಮನೆ ಚಮಚದಲ್ಲೇ ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ಆಯಿತು. ಇನ್ನು ಒಂದು ಅರ್ಧ ಲೋಟ ನೀರನ್ನ ಹಾಕ್ಕೊಂಡು ಇನ್ನೊಂದ್ಸಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಾದ ನಂತರ ಸಾಸಿವೆ ಜೀರಿಗೆನ ಹಾಕ್ಕೊಂಡು 1-2 ಒಣಗಿರೋ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗಬೇಕಾದ್ರೇ ಸ್ವಲ್ಪ ಹಿಂಗನ್ನ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪನೇ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಬೇಳೆ ಕುದಿಬೇಕಾದ್ರೂ ನಾವು ಉಪ್ಪನ್ನ ಹಾಕ್ಕೊಂಡಿರ್ತೀವಿ. ಸ್ವಲ್ಪ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, 1.5 ಟೇಬಲ್ ಸ್ಪೂನ್ ಬಿಸಿಬೇಳೆಬಾತ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊದಲೇ 1 ಗಂಟೆ ಮುಂಚೆನೇ ನಾನು ಸ್ವಲ್ಪ ಹುಣಸೆಹಣ್ಣನ್ನು ನೆನೆ ಹಾಕ್ಕೊಂಡಿದ್ದೆ. ಅದ್ರ ನೀರನ್ನ ಎಲ್ಲ ತಕ್ಕೊಂಡು ಅದ್ರ ನೀರನ್ನು ಕೂಡ ಹಾಕ್ಕೊಂಡು 1 ತುಂಡು ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು 1-2 ನಿಮಿಷ ಕುದಿಲಿಕ್ಕೆ ಬಿಟ್ಟಿದ್ದೆ. ಇವಾಗ 2 ನಿಮಿಷ ಚೆನ್ನಾಗಿ ಕುದ್ದಿದೆ. ಇದಕ್ಕೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಅಕ್ಕಿ ಬೇಳೆ ತರಕಾರಿನ ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿಬೇಳೆಬಾತ್ ರೆಡಿಯಾಗಿರುತ್ತೆ. ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿಬೇಳೆಬಾತ್ ಮತ್ತು ಅದರ ಜೊತೆ ಮಿಕ್ಸ್ಚರ್. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು
ಮುಗಿಸ್ಕೊಂಡು ಇವಾಗ ಕಿಚನ್ ಕೌಂಟರ್ ಟಾಪ್ನ ಎಲ್ಲ ಕ್ಲೀನ್ ಕೂಡ ಮಾಡ್ಕೊಂಡೆ. ಆವಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಆವಾಗಲೇ ನೀರು ಬಂದಿದ್ವು ಅಂತ ಪಾತ್ರೆನ ತೊಳ್ಕೊಂಬಿಟ್ಟೆ. ನಮ್ಮ ಮನೇಲಿ ಸಿಂಕ್ ಇದೆ, ಆದರೆ ನನಗೆ ಹೊರಗಡೆ ತೊಳೆಯೋಕ್ಕೆ ಇಷ್ಟ ಅಂತ ನಾನು ಯಾವಾಗಲೂ ಹೊರಗಡೆನೇ ತೊಳಿತಾ ಇರ್ತೀನಿ. ಹಾಗೆ ನೀರು ಕೂಡ ಬಂದಿತ್ತು ಅಂತ ಬಟ್ಟೆನೂ ಕೂಡ ವಾಶ್ ಮಾಡಿಬಿಡೋಣ ಅಂದ್ಕೊಂಡು ಬಟ್ಟೆನೂ ಕೂಡ ವಾಶ್ ಮಾಡಿ ಒಣಗಾಕ್ತಾ ಇದ್ದೀನಿ. ನಿನ್ನೆ ಸ್ವಲ್ಪ ಹೊರಗಡೆ ಹೋಗಿರೋದ್ರಿಂದ ಸಂಡೇ ಬಟ್ಟೆ ಒಗ್ದಿರಲಿಲ್ಲ. ಅದಕ್ಕೆ ಇವತ್ತು 2 ದಿನದ ಬಟ್ಟೆ ಇತ್ತು, ಪರವಾಗಿಲ್ಲ ಅಂದ್ಕೊಂಡು ನೀರು ಬಂದಿದ್ವು ಅಲ್ವಾ, ಅದಕ್ಕೇನು ಬಟ್ಟೆನೂ ಕೂಡ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆ ಎಲ್ಲ ಒಣಗಾಕಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಇನ್ನು ಈವ್ನಿಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಬೆಳಗ್ಗೆ ಮಾಡಿದ ಬಿಸಿಬೇಳೆ ಬಾತ್ ಇತ್ತು ಅಂತ ಮಧ್ಯಾಹ್ನ ಅದನ್ನೇ ತಿಂದ್ಕೊಂಡು ಮಲಗಿಬಿಟ್ಟಿದ್ದೆ. ಅದಕ್ಕೆ ವ್ಲಾಗ್ನ ಏನೂ ಕಂಟಿನ್ಯೂ ಮಾಡಲಿಲ್ಲ. ಇನ್ನು ಈವ್ನಿಂಗ್ 4:15ಗೆ ಎದ್ದು ಒಂದು ಸ್ಟ್ರಾಂಗ್ ಆಗಿ ಒಂದು ಕಾಫಿನ ಮಾಡಿಕೊಂಡು ಅಂಗಳ ಕಸನ ಬಳಿದು ಅಂಗಳಕ್ಕೂ ಕೂಡ ನೀರನ್ನ ಹಾಕ್ಕೊಂಡು ಈವ್ನಿಂಗ್ ಬಾಗಿಲಿಗೆ ನೀರನ್ನ ಹಾಕಿ ದೀಪನೂ ಕೂಡ ಹಚ್ಕೊಂಡು ನೈಟ್ ಡಿನ್ನರ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೈಟ್ ಡಿನ್ನರ್ಗೆ ಲೈಟಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಕೊಬ್ಬರಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಚಟ್ನಿನ ಮಾಡಿಕೊಂಡು ಅದಕ್ಕೆ ಚಪಾತಿನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಚಟ್ನಿನ ಮಾಡ್ಕೊಳ್ಳೋದಕ್ಕೆ ಒಂದು 10ರಿಂದ 12 ಹಸಿಮೆಣಸಿನ್ಕಾಯಿನ ಮುರಿದು ಚೆನ್ನಾಗಿ ಒಂದು ಕಡಾಯಿಗೆ ಹಾಕಿ ಚೆನ್ನಾಗಿ ಕಣ್ಣು ಬೀಳೋ ತನಕ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರಿದು ಸೈಡಲ್ಲಿ ಎತ್ತಿಟ್ಕೊಂಡು ಒಂದು 10ರಿಂದ 12 ಪೀಸ್ ಕೂಡ ಕೊಬ್ಬರಿನ ತೊಗೊಂಡು ಚೆನ್ನಾಗಿ ಇದನ್ನು ಕೂಡ ಎಣ್ಣೆ ಹಾಕ್ದೇ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಹುರ್ಕೊಂಡು ಹಾಗೆ ಒಂದು ಚಿಕ್ಕ ಈರುಳ್ಳಿನೂ ಕೂಡ ಮೊದಲಿಗೆ ಹಾಗೆ ಹುರ್ಕೊಂಡು ಆಮೇಲೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಸಪ್ರೇಟಾಗಿಯೇ ಹುರ್ಕೋಬೇಕು, ಆವಾಗ ಈ ಚಟ್ನಿ ಟೇಸ್ಟ್ ಬರೋದು. ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಹಾಕಿದರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಅಂದ್ಕೊಂಡು ಸಪ್ರೇಟಾಗಿಯೇ ಹುರ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಈ ಕಡೆ ಕಾಯಿನೂ ಅಲ್ಲ ಈ ಕಡೆ ಹಣ್ಣೂ ಅಲ್ಲ ಆ ಟೊಮೆಟೊನ ತೊಗೊಂಡು ಕಟ್ ಮಾಡಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಂಡೆ. ಇದನ್ನೆಲ್ಲ ಹುರ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ಸ್ವಲ್ಪ ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಕೊಂಡು ನಾವು ಏನೇನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ, ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಈರುಳ್ಳಿ ಎಲ್ಲನೂ ಏನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಮಿಕ್ಸಿ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ರುಬ್ಕೋಬೇಕು. ನೀರು ಹಾಕ್ದೇ ರುಬ್ಕೊಂಡ್ರೆ ಒಂದು 2ರಿಂದ 3 ದಿನ ತನಕ ಇಟ್ಕೋಬೋದು, ಇಲ್ಲ ಅಂದರೆ ಬೇಗ ಹಾಳಾಗುತ್ತೆ. ನೀರು ಹಾಕ್ದೇ ಚೆನ್ನಾಗಿ ರುಬ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡ್ರು ಕೂಡ ನಡೆಯುತ್ತೆ. ಇನ್ನು ಚಪಾತಿನೂ ಕೂಡ ಮಾಡ್ಕೊಂಡಿದ್ದೆ. ಇದಾಗಿತ್ತು ಇವತ್ತಿನ ದಿನ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.